ಭಾರತದ ರಾಷ್ಟ್ರಪತಿಗಳು ಸಂಸತ್ತು ಅಂಗೀಕರಿಸಿದ ವಿಧೇಯಕಗಳ ಬಿಲ್ಸ್ ಮೇಲೆ ಹೊಂದಿರುವ ವಿಶೇಷ ಅಧಿಕಾರವನ್ನೇ ವಿಟೋ ಅಧಿಕಾರ ಎನ್ನಲಾಗುತ್ತದೆ. ಸಂವಿಧಾನದ 111ನೇ ವಿಧಿಯು ಈ ಅಧಿಕಾರಗಳ ಬಗ್ಗೆ ತಿಳಿಸುತ್ತದೆ. ಭಾರತದ ರಾಷ್ಟ್ರಪತಿಗಳು ಮುಖ್ಯವಾಗಿ 3 ರೀತಿಯ ವಿಟೋ ಅಧಿಕಾರಗಳನ್ನು ಹೊಂದಿದ್ದಾರೆ. 1. ಪೂರ್ಣ ವಿಟೋ ಅಬ್ಸಲ್ಯೂಟ್ ವಿಟೋ. ಸಂಸತ್ತು ಅಂಗೀಕರಿಸಿದ ವಿಧೇಯಕಕ್ಕೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸುವ ಅಧಿಕಾರವಿದು. ಈ ಸಂದರ್ಭದಲ್ಲಿ ಆ ವಿಧೇಯಕವು ಅಂತ್ಯಗೊಳ್ಳುತ್ತದೆ ಮತ್ತು ಕಾನೂನಾಗಿ ಜಾರಿಗೆ ಬರುವುದಿಲ್ಲ. ಯಾವಾಗ ಬಳಸುತ್ತಾರೆ? ಸಾಮಾನ್ಯವಾಗಿ ಖಾಸಗಿ ಸದಸ್ಯರ ವಿಧೇಯಕಗಳಿಗೆ ಅಥವಾ ಸರ್ಕಾರ ಬದಲಾದಾಗ ಹಿಂದಿನ ಸರ್ಕಾರ ಅಂಗೀಕರಿಸಿದ ವಿಧೇಯಕಗಳಿಗೆ ಇದನ್ನು ಬಳಸಬಹುದು. 2. ಅಮಾನತು ವಿಟೋ ಸಸ್ಪೆನ್ಸಿವ್ ವಿಟೋ. ರಾಷ್ಟ್ರಪತಿಗಳು ಒಂದು ವಿಧೇಯಕವನ್ನು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಮರಳಿ ಕಳುಹಿಸಿದಾಗ ಇದನ್ನು ಅಮಾನತು ವಿಟೋ ಎನ್ನಲಾಗುತ್ತದೆ. ವಿಶೇಷತೆ: ಸಂಸತ್ತು ಆ ವಿಧೇಯಕವನ್ನು ಯಾವುದೇ ಬದಲಾವಣೆ ಮಾಡದೆಯೇ ಅಥವಾ ತಿದ್ದುಪಡಿ ಮಾಡಿ ಮತ್ತೆ ಅಂಗೀಕರಿಸಿ ಕಳುಹಿಸಿದರೆ ಆಗ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಅದಕ್ಕೆ ಒಪ್ಪಿಗೆ ನೀಡಲೇಬೇಕು. ಗಮನಿಸಿ: ಹಣಕಾಸು ವಿಧೇಯಕಗಳ ಮನಿ ಬಿಲ್ಸ್ ಮೇಲೆ ರಾಷ್ಟ್ರಪತಿಗಳು ಈ ಅಧಿಕಾರ ಚಲಾಯಿಸುವಂತಿಲ್ಲ. 3. ಪಾಕೆಟ್ ವಿಟೋ ಪಾಕೆಟ್ ವಿಟೋ. ಸಂಸತ್ತು ಅಂಗೀಕರಿಸಿದ ವಿಧೇಯಕಕ್ಕೆ ಒಪ್ಪಿಗೆಯನ್ನು ನೀಡದೆ ಅಥವಾ ಅದನ್ನು ತಿರಸ್ಕರಿಸದೆ ಸುಮ್ಮನೆ ತಮ್ಮ ಬಳಿಯೇ ಅನಿರ್ದಿಷ್ಟ ಅವಧಿಯವರೆಗೆ ಉಳಿಸಿಕೊಳ್ಳುವ ಅಧಿಕಾರವಿದು. ವೈಶಿಷ್ಟ್ಯ: ಭಾರತದ ಸಂವಿಧಾನವು ವಿಧೇಯಕಕ್ಕೆ ಇಷ್ಟೇ ದಿನಗಳಲ್ಲಿ ಒಪ್ಪಿಗೆ ನೀಡಬೇಕು ಎಂಬ ಗಡುವು ನೀಡಿಲ್ಲ. ಹಾಗಾಗಿ ರಾಷ್ಟ್ರಪತಿಗಳು ಇದನ್ನು ಬಳಸಬಹುದು. ಉದಾಹರಣೆ: 1986ರಲ್ಲಿ ಅಂದಿನ ರಾಷ್ಟ್ರಪತಿ ಗಿಯಾನಿ ಜೈಲ್ ಸಿಂಗ್ ಅವರು ಭಾರತೀಯ ಅಂಚೆ ಕಚೇರಿ ತಿದ್ದುಪಡಿ ವಿಧೇಯಕದ ಮೇಲೆ ಈ ಅಧಿಕಾರ ಬಳಸಿದ್ದರು. ಪ್ರಮುಖ ಅಂಶಗಳು: ಸಂವಿಧಾನ ತಿದ್ದುಪಡಿ ವಿಧೇಯಕಗಳು. ಸಂವಿಧಾನ ತಿದ್ದುಪಡಿ ವಿಧೇಯಕಗಳಿಗೆ ರಾಷ್ಟ್ರಪತಿಗಳು ವಿಟೋ ಅಧಿಕಾರ ಚಲಾಯಿಸುವಂತಿಲ್ಲ. ಅವರು ಕಡ್ಡಾಯವಾಗಿ ಸಹಿ ಹಾಕಬೇಕು. 24ನೇ ತಿದ್ದುಪಡಿ ಕಾಯ್ದೆ 1971ರ ಪ್ರಕಾರ. ಅರ್ಹ ವಿಟೋ ಕ್ವಾಲಿಫೈಡ್ ವಿಟೋ. ಇದು ಅಮೆರಿಕದ ಅಧ್ಯಕ್ಷರಿಗೆ ಇರುತ್ತದೆ, ಆದರೆ ಭಾರತದ ರಾಷ್ಟ್ರಪತಿಗಳಿಗೆ ಈ ಅಧಿಕಾರ ಇಲ್ಲ. ಗಮನಿಸಿ: ರಾಷ್ಟ್ರಪತಿಗಳ ಈ ಅಧಿಕಾರವು ಸಂಸತ್ತು ಅವಸರದ ಅಥವಾ ಸರಿಯಿಲ್ಲದ ಕಾನೂನುಗಳನ್ನು ಮಾಡುವುದನ್ನು ತಡೆಯುವ ಉದ್ದೇಶವನ್ನು ಹೊಂದಿದೆ. ಈ